ಹಾಯ್ ಎವ್ರಿವನ್ನೆಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ರಮ್ಯಾನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ತಮ್ಮನ್ನೆಲ್ಲ ನಿಮ್ಗೆ ಗೊತ್ತಾಗಿರುತ್ತೆ, ಆದ್ರೂ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಬಂದು ಕೆಸು ಕೊಯ್ಯೋದಂತ ವಿಡಿಯೋ ಮಾಡಿ ಹಾಕಿದ್ನಲ್ಲ, ಎಲ್ಲರೂ ಸೇರಿ ಹೋಗಿದ್ವಿ ಅಂತ. ಅದೇ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳಿದ್ದೆ, ಕೆಸನ್ನ ಹೇಗೆ ಮಾಡೋದು, ಹೇಗೆ ರೆಡಿ ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳಿದೆ. ಬಟ್ ಅದರದ್ದು ವಿಡಿಯೋ ಕೂಡ ನಾನು ಮಾಡ್ಕೊಂಡಿದ್ದೆ, ನಾನೇ ಮಾಡಿರೋದು. ಅದೇ ನಮ್ಮ ಮಾವನ ಅಮ್ಮನ ಹತ್ರ ಹೇಳಿಸ್ಬಿಟ್ಟು ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಬಟ್ ಅವತ್ತೇನು ಅಷ್ಟೇನು ಚೆನ್ನಾಗಿ ಬರಲಿಲ್ಲ, ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ. ಓಕೆ, ಅದು ಬೇಡ ಅಂತ ವಿಡಿಯೋ ಡಿಲೀಟ್ ಮಾಡಿದೆ ನಾನು. ನೆಕ್ಸ್ಟ್ ಇವಾಗ ನಮ್ಮ ಅತ್ತೇನು ಮನೇಲೇ ಇದ್ರ, ಅಮ್ಮನ ಹತ್ರ ಹೇಳಿಸ್ಕೊಳ್ಳೋಣ ಹೆಂಗೆ ಮಾಡ್ತಾರೆ ಅಂತ, ಎಲ್ಲ ಫುಲ್ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಫುಲ್ ಕಂಪ್ಲೀಟಾಗಿ ಏನೇನು ಮಾಡಬೇಕು ಎಲ್ಲ ಪ್ರತಿಯೊಂದು ವಿಡಿಯೋ ನೀಟಾಗಿ ಮಾಡಿಕೊಂಡು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವತ್ತು ನಾವು ಹೋದಾಗ ವಿಡಿಯೋಸ್ ತೊಗೊಂಡಿದ್ನಲ್ಲ, ಹೇಗೇನು ಮತ್ತೆ ಈ ವಿಡಿಯೋ ಮಾಡೋಕ್ಕೋಸ್ಕರನೇ ಮತ್ತೆ ಹೋದೆ ನಾನು. ಇದು ಒಂದು ರೀಸನ್ನು. ಅದ್ರ ಜೊತೆ ನನಗೂ ಇಷ್ಟ ಅದು ಅಂದರೆ ಮತ್ತೆ ಹೋದ್ವಿ ಎಲ್ಲರೂ ಸೇರಿಬಿಟ್ಟು. ನಾನು ಕಾಲ್ ಮಾಡಿದೆ, ದಿಯಾಗೆ ಜ್ವರ ಇತ್ತು, ಅದಕ್ಕೋಸ್ಕರ ದಿಯಾ ಸ್ಕೂಲ್ಗೆ ಹೋಗಿರಲಿಲ್ಲ. ನಾನು ಮತ್ತು ಅಂಗಡಿಗೆ ಹೋಗೋದು ಬೇಡ ಅವಳನ್ನ ಬಿಟ್ಟು ಅಂತ ಹೇಳಿಬಿಟ್ಟು ನಾನು ಮನೆಯಲ್ಲೇ ಇದ್ದೆ. ಆಮೇಲೆ ಅಮ್ಮ ಮತ್ತು ನನ್ನ ನಾದಿನಿ ಎಲ್ಲ ಇದ್ರ ಮನೇಲಿ, ನಾದಿನಿ ಇದ್ಲ, ಅವಳು ಇರ್ತಾರೆ, ದಿಯನ್ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾನು 9 ಗಂಟೆ ಹಾಗೆ ಇವರಿಗೆಲ್ಲ ಕಾಲ್ ಮಾಡಿದೆ, ಹೋಗೋಣ ಕೆಸು ಕೊಯ್ಯೋಕೆ ಅಂತೇಳಿ. ಅವಾಗ ಅವರೆಲ್ಲ ಬಂದರು. ಸಖತ್ ಟೈಮ್ ಪಾಸ್ ಆಗುತ್ತೆ ಇವ್ರ ಜೊತೆಗಿದ್ರೆ, ಸಖತ್ ಚೆನ್ನಾಗಿರುತ್ತೆ ಇವ್ರ ಜೊತೆ ನನ್ನ ಬಾಂಡಿಂಗ್ ಕೂಡ. ಒಂಥರ ಖುಷಿ ಅವ್ರ ಜೊತೆಗಿದ್ದರೆ, ಟೈಮ್ ಪಾಸ್ ಆಗುತ್ತೆ. ಏನೇನೋ ಮಳ್ ಮಾತಾಡ್ಕೊತ ಏನೇನೋ ಹರಟೆ ಹೊಡಿತಾ ಟೈಮ್ ಪಾಸ್ ಅಂತೂ ಆಗುತ್ತೆ. ಅವತ್ತು ನಾವು ಟೋಟಲು 4 ಜನ ಹೋಗಿದ್ವಿ. ಇವತ್ತು ನಿನ್ನೆನ 4 ಜನನೇ ಹೋಗಿದ್ವಿ, ಅಂದರೆ ಒಬ್ಬರು ಇರಲಿಲ್ಲ, ಬೇರೆಯವ್ರು ಬಂದಿದ್ರು ಅಷ್ಟೇ. ಚೆನ್ನಾಗಿತ್ತು. ಎಲ್ಲ ಕುಯ್ದುಬಿಟ್ಟು ಮತ್ತೆ ಅದ್ರದ್ದು ವೀಡಿಯೋ ಮತ್ತು ನಾನು ಮಾಡೋಕ್ಕೆ ಹೋಗಲಿಲ್ಲ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ಲ, ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅವತ್ತು ದಿಯಾ ಇದ್ಲು ವೀಡಿಯೋ ಮಾಡೋಕ್ಕೆ, ಬಟ್ ಇವತ್ತು ದಿಯಾ ಇರಲಿಲ್ವ, ನಾವೆಲ್ಲ ಅದು ಕುಯ್ಲೇಬೇಕಿತ್ತು, ಅದಕ್ಕೋಸ್ಕರ ಮತ್ತು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ಅವ್ರ ಮನೇಲೇ ಚೂಜ್ ಮೆಣಸು ಅಂತ ಹೇಳ್ತಾರಲ್ಲ, ಅದ್ರ ಗಿಡ ಇದು. ಅದನ್ನು ಹಾಕ್ತಾರೆ ಅದಕ್ಕೆ, ಆಯಿತಾ. ಇದಿದ್ದರೆ ಟೇಸ್ಟ್ ಅಂತೆ, ಇದಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇವ್ರ ಮನೇಲಿ ಇನ್ನೂ ಹೂವು ಬಿಟ್ಟಿರೋದಷ್ಟೇ, ಇನ್ನು ಚಿಕ್ಕದಾಗಿತ್ತು ಅಷ್ಟೇ. ಓಕೆನಾ, ಈಗ ಸ್ಟಾರ್ಟ್ ಮಾಡೋಣ. ಇವಾಗ ಮನೆಗೆ ಬಂದೆ. ಮನೆಯಲ್ಲಿ ಗ್ಯಾಸ್ ಮೇಲೂ ಮಾಡ್ಬೋದು, ಗ್ಯಾಸ್ ಒಲೆಯಲ್ಲೂ ಮಾಡ್ಬೋದು, ಆದರೆ ತುಂಬ ಟೈಮ್ ಹಿಡಿಯುತ್ತೆ. ಇದೇ ಸೌದೆ ಒಲೆಯಲ್ಲಿ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಬೇಕಾದರೆ ನಿಮ್ಮ ಮನೆಗಳಲ್ಲೆಲ್ಲ ಕೇಳಿ, ಬೇಕಿದ್ರೆ ಸೌದೆ ಒಲೆಯಲ್ಲಿ ಮಾಡಿದ ರುಚಿನೇ ಬೇರೆ ಅಂತ ಹೇಳ್ತಾರೆ. ನಮ್ಮ ಮನೇಲಂತೂ ನಾವೇನೇ ಇದ್ರೂ, ಈಗ ಸಣ್ಣ ಪುಟ್ಟ ಅನ್ನ ಮಾಡೋದಾಗಲಿ ಅಥವಾ ದೋಸೆ ಆಗಲಿ, ಅದನ್ನೆಲ್ಲ ನಾವು ಸೌದೆ ಒಲೆಯಲ್ಲೇ ಮಾಡೋದು, ಹೊರಗಡೆನೇ ಮಾಡೋದು, ಗ್ಯಾಸ್ ಮೇಲೆ ಮಾಡಲ್ಲ. ಓಕೆ, ಫಸ್ಟ್ ಬಂದ ತಕ್ಷಣ ಅಮ್ಮ ಅದನ್ನು ನೀಟಾಗಿ ಫಸ್ಟ್ ತೊಳಿಬೇಕಾಯ್ತಾ ಕೆಸುನ, ನೀಟಾಗಿ ನೋಡಬೇಕು, ಚೆನ್ನಾಗಿ ತೊಳಿಬೇಕು. ಅದನ್ನು ನೀರು ಬಿಟ್ಟು ಎಲ್ಲ ನೀಟಾಗಿ ತೊಳ್ಕೊಂಡ್ವಿ. ತೊಳೆದಾದ್ಮೇಲೆ ಅಮ್ಮನೇ ಯಾವಾಗಲೂ ಕಟ್ ಮಾಡೋದು, ಅದು ಸ್ವಲ್ಪ ಕೈ ತುರಿಯುತ್ತೆ ಅದು ಕಟ್ ಮಾಡುವಾಗ, ಅಂತಂದರೆ ಯಾವಾಗಲೂ ಅಮ್ಮನೇ ಕಟ್ ಮಾಡಿ. ಅಮ್ಮ ಅದೆಲ್ಲ ಚಂದ ಮಾಡಿ ಕೊಚ್ಚುತ್ತಾ ಇದ್ರೆ ನಾನು ಅದೇ ಎಲೆ ತೋರಿಸ್ತಾ ಇದ್ದೆ. ಈ ಥರ ನೋಡಿ, ಫುಲ್ ಎಳೆದು ಅಂತ ಹೇಳ್ತಾರಲ್ಲ ಆ ಥರ. ಅದು ಕೆಸುನಲ್ಲಿ ಇನ್ನೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚಿಗುರು ಥರ ಇರುತ್ತೆ, ತುಂಬ ಎಳೆದು, ಅದನ್ನು ಟೇಸ್ಟ್ ಜಾಸ್ತಿ ಅಂತೆ, ಕರ್ಗತ್ತಂತೆ ಅದು. ಆಮೇಲೆ ಇದೆಲ್ಲನೂ ಜಾಸ್ತಿ ಇತ್ತು ಆಯಿತಾ, ಒಂದು ಬಕೆಟ್ ಫುಲ್ ಇತ್ತು, ಅದೆಲ್ಲ ತೊಳ್ಕೊಂಡು ಬಕೆಟಲ್ಲಿ ಹಾಕ್ಕೊಂಡು ಬಂದಿರೋದು ಫುಲ್ ಇತ್ತು. ಅದೆಲ್ಲನೂ ಅಮ್ಮನೇ ಕೊಚ್ಚಿದ್ದು. ಎಲ್ಲ ಕೊಚ್ಚಿ ಅವ್ರು ಕೊಚ್ಚಿದ ತಕ್ಷಣ ನಾನು ಸ್ವಲ್ಪ ಅವ್ರ ಪಾತ್ರೆ ಫುಲ್ ಆದ ತಕ್ಷಣ ಅದನ್ನು ತೆಗೆದು ನಾನು ಇಲ್ಲಿ ಒಲೆ ಮೇಲೆ ಇಟ್ಟಿರೋ ಪಾತ್ರೆಗೆ ತೆಗೆದು ಹಾಕ್ತಾ ಇದ್ದೆ. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಯಾರ್ಯಾರು ಅದ್ರ ಬಗ್ಗೆ ಗೊತ್ತೋ ಅವ್ರಿಗೆ ಗೊತ್ತಿರುತ್ತೆ ಅದರ ಟೇಸ್ಟು. ನಮ್ಮ ಮನೇಲಂತೂ ನಾವೆಲ್ಲರೂ ತಿಂತೀವಿ, ಎಲ್ಲರೂ ಊಟಕ್ಕಂತಲೇ ತಿಂತೀವಿ. ಒಬ್ಬೊಬ್ಬರು ಒಂದೊಂದು ಥರ ಸೈಡಲ್ಲಿ ಹಿಂಗೆ ಸಾಂಬಾರು ಜೊತೆಗೆ ಸೈಡಲ್ಲಿ ತಿನ್ನೋಕ್ಕಂತ ಇಟ್ಕೊತಾರೆ. ನಮ್ಮ ಮನೇಲಿ ಹಂಗಲ್ಲ, ಡೈರೆಕ್ಟ್ ಅನ್ನಕ್ಕಂತಲೇ ನಾವು ಇಟ್ಕೊತೀವಿ. ದಿಯಾ ತಿನ್ನಲ್ಲ, ಮತ್ತು ನಾವೆಲ್ಲರೂ ತಿಂತೀವಿ ಅಷ್ಟೇ. ದಿಯಾ ಖಾರ ಅಂತ ತಿನ್ನಲ್ಲ. ಓಕೆ, ಇದರಲ್ಲಿ ಬೇಳೆ ಇಟ್ಕೊಂಡಿದ್ದೀವಿ. ಆ ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ಬೇಳೆ ಹಾಕಿದ್ದೀನಿ. ಬೇಳೆ ಅಂತಲೇ ಅಲ್ಲ, ಬೇರೆ ಯಾವ್ದು ಕಾಳು ಬೇಕಾದರೂ ಹಾಕ್ಬೋದು, ಅಳಸಂಡೆ ಆ ಥರ ಎಲ್ಲ ಬರುತ್ತಲ್ಲ, ಆ ಥರ ಯಾವ ಕಾಳು ಬೇಕಾದರೂ ಹಾಕೊಳ್ಬೋದು. ಇಲ್ಲಿ ನಾನು ಕಡಲೆಬೇಳೆ ಹಾಕಿದ್ದೀನಿ 2 ಗ್ಲಾಸು, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಅದ್ರ ಜೊತೆಗೆ ಹುಣಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟೀಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಸ್ವಲ್ಪ ಹುಳಿ ತೊಗೊಳುತ್ತೆ ಅದು, ಹುಳಿ ಅಂದರೆ ಒಂದಿಷ್ಟು ಬೇಕಾಗುತ್ತೆ. ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳೋದು, ಚಿಕ್ಕ ಪೀಸ್ ಥರ ಮಾಡಿ ಕಟ್ ಮಾಡಿ ಅದನ್ನು ಅದರಲ್ಲೇ ಆ್ಯಡ್ ಮಾಡಿದ್ದೀನಿ ಆಯಿತಾ. ಬೆಂಕಿ ಅಂತೂ ಕೈ ಕೊಡ್ತಾನೇ ಇತ್ತು, ಅದರನ್ನೇ ಮತ್ತು ಊದಿ ಅಂತೂ ಬೆಂಕಿ ಹಿಡಿಸ್ತಾ ಇದ್ವಿ. ಪಾತ್ರೆ ಎಲ್ಲ ಫುಲ್ ಕಪ್ಪಾಗಿತ್ತು, ಆದರೆ ಟೇಸ್ಟ್ ಚೆನ್ನಾಗಿರುತ್ತಲ್ಲ, ಅದು ತೊಳೆಯೋದು ಕಷ್ಟ ಆದರೂ ಸರಿ ಒಲೆಯಲ್ಲೇ ಮಾಡಿದ್ವಿ.
ನಮ್ಮನೆದು ಅಂದರೆ ನಾವು ಈಗ ದೋಸೆ ಮಾಡೋಕ್ಕೆ ಮತ್ತು ಅನ್ನ ಮಾಡೋಕ್ಕಂತೆಲ್ಲ ಒಲೆ ಇಟ್ಕೊಂಡಿದ್ದೀವಲ್ಲ, ಡೈಲಿ ನಾವು ದೋಸೆ ಏನಾದರೂ ಇದ್ದರೆ ಡೈಲಿ ಒಲೆಯಲ್ಲೇ ಮಾಡೋದು ನಾವು. ಮತ್ತು ಗ್ಯಾಸ್ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಚೆನ್ನಾಗಿರುತ್ತೆ. ಅಂದರೆ ಗ್ಯಾಸಲ್ಲಾದರೆ ಎಲ್ಲ ಕಡೆನೂ ಬೇಯಲ್ಲ ಅದು. ಒಲೆಯಲ್ಲಾದರೆ ಸರಿಯಾಗಿ ಬೇಯುತ್ತೆ ಎಲ್ಲ ಕಡೆನೂ ದೋಸೆ. ಮತ್ತು ನಮ್ಮದು ಬಾಯ್ಲರ್ ಕೂಡ ಅಲ್ಲೇ ಇರೋದೆ, ಅದರ ಪಕ್ಕದಲ್ಲೇ ಬಾಯ್ಲರ್ ಇರೋದು. ಆಮೇಲೆ ಅದು ಸ್ವಲ್ಪ ಬೇಯ್ತಾ ಇತ್ತಲ್ಲ, ಅದರಲ್ಲೇ ಮತ್ತು ಅಮ್ಮ ಕಟ್ ಮಾಡಿ ಕೊಡ್ತಾನೇ ಇದ್ದರು. ಪಾತ್ರೆ ಚಿಕ್ಕದಾಯಿತು ಅಂತ ಅನಿಸುತ್ತೆ, ಆದರೆ ಅಷ್ಟೊಂದು ಅದೆಲ್ಲ ಬೆಂದ ಮೇಲೆ ಕೆಸು ಅದು ಮತ್ತು ಸ್ವಲ್ಪ ಇಷ್ಟ ಆಗೋದು, ಜಾಸ್ತಿ ಆಗೋದಿಲ್ಲ. ಆದರೂ ನಮ್ಗೆ ಸುಮಾರು ಆಗಿತ್ತು. ನಾನು ಜಾಸ್ತಿನೂ ತೊಗೊಂಡು ಬಂದಿದ್ದೆ ಅವತ್ತು. ಮತ್ತು ನೀರು ಬೇಕಾಯ್ತಲ್ಲ, ನಾನು ನೀರೆಲ್ಲ ಸೇರಿಸ್ತಾ ಇದ್ದೆ ಬೇಕಾದಷ್ಟು. ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ, ಫಸ್ಟಲ್ಲೇ ಸ್ವಲ್ಪ ಬೇಕಾದರೆ ಆಮೇಲೆ ಹಾಕೊಳ್ಬೋದು. ಚೆನ್ನಾಗಿ ಬೇಯಲಿ. ಎಷ್ಟು ಕರಗುತ್ತದು ಆವಾಗ ಅಷ್ಟು ಟೇಸ್ಟು. ಕರಗಬೇಕು ಯಾವತ್ತು, ಕೆಸು ಕರಗಿದ್ರೆ ಟೇಸ್ಟ್ ಜಾಸ್ತಿ ಅಂತಾರೆ. ಕುಕ್ಕರಲ್ಲೂ ಹಾಕ್ಬೋದು. ಕುಕ್ಕರಲ್ಲಿ ಹಾಕಿದ್ರೆ ಅಷ್ಟೇ ನನಗೇನು ಇಷ್ಟ ಆಗಲಿಲ್ಲ, ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ ಅವತ್ತು. ಒಲೆ ಮೇಲೆ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಮತ್ತು ನಿಮ್ಮ ಕಡೆ ಎಲ್ಲ ಇದ್ರೆಲ್ಲ ತಂದು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸರಿ ಇಷ್ಟಪಟ್ಟರೆ ಮತ್ತು ನೀವು ಬಿಡಲ್ಲ. ನನ್ನ ಮದುವೆಗಿಂತ ಮೊದಲೇ ನನಗಿಷ್ಟ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಇಲ್ಲಿ ಬಂದಮೇಲೆ ನಾನು ಅವರು ಮಾಡಿದ್ದಾಗೆಲ್ಲ ತಿಂದು ನನಗದು ಒಂಥರ ಆಸೆ, ಅದೇನೋ ಅಂತಾರಲ್ಲ ಬಯಕೆ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ. ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಫಸ್ಟಲ್ಲಿ ಒಂದು ಮಾಡಿದ್ದೆ, 3 ಟೈಮ್ಸ್, 3ನೇ ಸರಿ ಇದು ಮಾಡ್ತಾಯಿರೋದು. ಫಸ್ಟ್ ಮಾಡಿದಾಗ ನಾನು ತಂದು ಮಾಡ್ತಾಯಿರೋದು. ಫಸ್ಟ್ ಮಾಡಿದಾಗಂತೂ ಸಖತ್ತಾಗಿ ತಿಂದಿದ್ದೀನಿ. ನಂಗೆ ರಶಿ ಇಷ್ಟ ಆಗೋಗಿತ್ತು. ಓಕೆ, 2 ಈರುಳ್ಳಿ ತೊಗೊಂಡಿದ್ದೀವಿ, 2 ಟೊಮೆಟೊ ತೊಗೊಂಡಿದ್ದೀವಿ, ಇಷ್ಟು ಹಸಿಮೆಣ್ಸು ತೊಗೊಂಡಿದ್ದೀವಿ. ಹಸಿಮೆಣ್ಸೇನು ನಿಮ್ಗೆ ಜಾಸ್ತಿ ಖಾರ ಬೇಡ ಅಂದರೆ ಇದರಲ್ಲಿ ಒಂದು 3ರಿಂದ 4 ಮೆಣಸು ಬೇಕಾದ್ರೆ ತೆಗಿಬೋದು. ಆದರೆ ಬೇಕಾಗತ್ತೆ ಇಷ್ಟು, ಅಂದರೆ ಕೆಲ್ಸ ಅಂದಾಗ ಖಾರ ಬೇಕೇ ಬೇಕು. ಅದ್ರ ಜೊತೆಗೆ ಚೂಸ್ ಮೆಣಸು ಇತ್ತು, ನಾನು ಅಲ್ಲಿಂದ ತಂದಿದ್ನಲ್ಲ, ಅದಷ್ಟು ಚೂಸ್ ಮೆಣಸನ್ನು, ಅದು ಚಿಕ್ಕ ಮೆಣಸು, ಇದನ್ನು ಕಟ್ ಮಾಡಿ ಅದರಲ್ಲಿ ಹಾಕಿದ್ರು. ಖಾರ ಇದ್ರೇ ಟೇಸ್ಟು, ಜಾಸ್ತಿ ಖಾರ ಇರಬೇಕು, ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲನೂ ಅಮ್ಮ ಕಟ್ ಮಾಡ್ತಾಯಿದ್ರೆ ಅದನ್ನೆಲ್ಲ ನಾನು ಈ ಕಡೆ ಅಂತೂ ಒಲೆ ಹತ್ರ ಒಬ್ಬರು ನಿಂತ್ಕೊಂಡೇ ಇರಬೇಕು, ಬಿಟ್ಟು ಹೋಗೋ ಥರ ಇರಲ್ಲ. ಅದು ತಳ ಹಿಡೀತು ಅಂತ ಹೇಳಿದ್ರೆ ಪಾತ್ರೆಗೆ ಸ್ಮೆಲ್ ಬಂದುಬಿಡುತ್ತಾ, ಅದಕ್ಕೆ ಸರಿ ಆಗೋದಿಲ್ಲ ಅಂತ ನಾನು ಅಲ್ಲಿ ತಿರ್ಸ್ತಾನೇ ಇದ್ದೆ. ಆಮೇಲೆ ಬೆಳ್ಳುಳ್ಳಿ ನಾನೊಂದು 3ರಿಂದ 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ. ಅದನ್ನೆಲ್ಲ ಜಜ್ಜಿ ಅರ್ಧ ಬೆಳ್ಳುಳ್ಳಿನ ಡೈರೆಕ್ಟಾಗಿ ಹಾಕ್ಕೊಳ್ಳೋದು, ಇನ್ನು ಅರ್ಧ ಬೆಳ್ಳುಳ್ಳಿನ ಲಾಸ್ಟಲ್ಲಿ ಒಗ್ಗರಣೆ ಕೊಡಬೇಕು. ಅದಕ್ಕೋಸ್ಕರ ಮತ್ತು ಬೆಳ್ಳುಳ್ಳಿ ನಾವು ಏನೇನು ಇರುತ್ತೋ ಇದನ್ನೆಲ್ಲ ಡೈರೆಕ್ಟ್ ಅದಕ್ಕೆ ಹಾಕ್ತಾ ಇರೋದು. ಏನು ರುಬ್ಬೋದಲ್ಲ, ಏನೂ ಇಲ್ಲ. ರುಬ್ಬೋ ಥರನೂ ಮಾಡ್ತಾರಂತೆ, ಆದರೆ ರುಬ್ಬೋದಕ್ಕಿಂತ ನನಗೆ ಇದೇ ಥರ ಇಷ್ಟ. ಅಂದರೆ ಮಿಕ್ಸಿಲಿ ಹಾಕಿ ಅರ್ಧ ಬಿಟ್ಟು ಹಾಕೋದಕ್ಕಿಂತ ಇದೇ ಥರನೇ ಇಷ್ಟ ನನಗೆ. ಟೊಮೆಟೊ ಅದೆಲ್ಲ ಡೈರೆಕ್ಟಾಗಿ ಕಟ್ ಮಾಡಿ ಹಾಗೆ ಹಾಕೋದು. ಎಲ್ಲನೂ ಕರಗಬೇಕು, ಮಿಕ್ಸ್ ಆಗಬೇಕು, ಚೆನ್ನಾಗಿರುತ್ತೆ. ನಾನು ತಿರ್ಸೋದು ಸರಿ ಆಗಲ್ಲ ಅಂತ ಮತ್ತು ಅಮ್ಮ ಬಂದು ತಿರ್ಸ್ತಾ ಇದ್ರು. ನಾವು ಒಲೆ ಮುಂದಂತೂ ಒಬ್ಬರು ನಿಲ್ಲೇಬೇಕು. ಅದೆಲ್ಲ ಒಬ್ಬರು ರೆಡಿ ಮಾಡ್ಕೊಳಕ್ಕೆ ಒಬ್ರು ಇದ್ದರೆ ಒಲೆ ಹತ್ರ ಒಬ್ರು ಇರಲೇಬೇಕು, ಬೇಗ ಕತ್ತಿಬಿಡುತ್ತೆ ಅದು. ನೆಕ್ಸ್ಟ್ ಅಮ್ಮ ಉಪ್ಪು ಹಾಕಿದ್ರು. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಫಸ್ಟ್ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಂಡು ಆಮೇಲೆ ಮತ್ತೆ ಎಕ್ಸ್ಟ್ರಾ ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಬೋದು. ನಮ್ದು ಅದರ ಪಕ್ಕದಲ್ಲೇ ಇರೋದು ಬಾಯ್ಲರು. ನೀರೆಲ್ಲ ಬಿಸಿ ಮಾಡಿ ಅದರಲ್ಲೇ ಸ್ನಾನ ಡೈರೆಕ್ಟ್ ನಲ್ಲಿಗೆ ಬರುತ್ತೆ. ಆಮೇಲೆ ಕಾಯಿನ ಈ ಥರ ಚಿಕ್ಕದು 3 ಇತ್ತು, 3 ಕಡಿ, ಅದು 3ನ್ನು ಹಿಂಗೆ ಕೆರೆದು ಅದರಲ್ಲಿ ಡೈರೆಕ್ಟ್ ಹಾಕೋದು. ಮತ್ತು ಯಾರ್ಯಾರು ತಿಂದಿದ್ದೀರಾ ಇದು, ಯಾರ್ಯಾರು ಮನೇಲಿ ಮಾಡ್ತಾ ಇರ್ತೀರಾ, ಯಾರು ಇದ್ರೆ ಕಮೆಂಟ್ಸ್ ಮಾಡಿ ಆಯಿತಾ. ನನಗಿಷ್ಟ, ಅದಕ್ಕೆ ಒಬ್ಬೊಬ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನನಗಂತೂ ತುಂಬ ಇಷ್ಟ. ರಾಶಿ ಅಂದರೆ ರಾಶಿ ಇಷ್ಟ. ಮತ್ತೇನು ವಿಷಯ, ಕೆಸು ಬಗ್ಗೆ ವರ್ಣನೆ ಮಾಡ್ತಾಯಿದ್ದೀನಿ ನಾನಲ್ವ. ನೆಕ್ಸ್ಟು ಕಾಯಿ ಸುಳಿ ಎಲ್ಲ ಕೆರೆದೆಲ್ಲ ಆಯ್ತಲ್ಲ ಮುಂದೆ, ಅದೆಲ್ಲ ತೆಗೆದು ಡೈರೆಕ್ಟಾಗಿ ಹಾಕ್ಕೊಳ್ಳೋದು. ಬೇಕು 1 ಅವರ್ ಆದರೂ 1 ತಾಸಾದರೂ ಬೇಕು ಇದೆಲ್ಲ ಮುಗಿಸೋಕ್ಕೆ, ಅಷ್ಟು ಕರಗಬೇಕಲ್ಲ ಅದು. ಮತ್ತು ಚೆನ್ನಾಗಿ ತಿರ್ಸಿ ಬೆಂಕಿ ಜಾಸ್ತಿ ಮಾಡಿ. ಈ ಕಡೆ ಎಲ್ಲ ತುಂಬ ಎಲ್ಲರ ಮನೇಲೂ ಮಾಡ್ತಾರೆ ಅಂದರೂ ತಪ್ಪಿಲ್ಲ, ಎಲ್ಲರ ಮನೇಲೂ ಮಾಡ್ತಾರೆ ಈ ಕಡೆಲ್ಲ. ಸೋಮವಾರ, ಶುಕ್ರವಾರ, ಶನಿವಾರ ಆ ಥರ ವಾರಗಳಿದ್ದಾಗಂತೂ ಮಾಡೇ ಮಾಡ್ತಾರೆ ಎಲ್ಲರೂ. ನಮ್ಮದಂತೂ ಗ್ರೂಪೇ ಇದೆಯಲ್ಲ, ನಾವು ಗ್ರೂಪ್ ಅಂದರೆ ಹೋದ ತಕ್ಷಣ ಅವತ್ತಿನ ದಿನ ನಮ್ಮ ಗ್ರೂಪಲ್ಲಿರೋರು ಎಲ್ಲರ ಮನೇಲೂ ಕೆಸುನೂ ಆಗಿರ್ತದೆ. ಆಮೇಲೆ ನೆಕ್ಸ್ಟು ನಾನು ಕೆಸು ತರೋಕೆ ಹೋದಾಗಲೇ ನನ್ನ ನಾದಿನಿ ಇದು
ಎಂತ ಹೇಳ್ತಾರೆ ಇದು, ಹಲಸಿನ ಬೇಳೆ ಅದನ್ನು ಕಟ್ ಮಾಡಿ ನೀಟಾಗಿ ತೊಳೆದಿಟ್ಟಿದ್ಲು. ಇದನ್ನು ಹಾಕ್ಕೊಳ್ಬೇಕು. ಅಂದರೆ ಅದು ಕೆಸು ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರಬೇಕು, ಚೆನ್ನಾಗಿರುತ್ತೆ ಅದು. ಇದನ್ನು ಹಾಕೊಳ್ಳೋದು. ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ಮಳೆಗಾಲ ಇದ್ದಿರೋದ್ರಿಂದ ಸ್ವಲ್ಪ ಹಾಳಾಗಿರೋದೇ ಜಾಸ್ತಿ ಇರುತ್ತೆ. ಸರಿ ಮಾಡಿ ಅಂದರೆ ಕೈ ಹೊಡಿಯುತ್ತೆ ಆಮೇಲೆ. ಅದಕ್ಕೆ ಚೆನ್ನಾಗಿರೋದು ನೋಡಿಕೊಂಡು ಹಾಕ್ಕೊಳ್ಳಬೇಕು. ಇದು ಚೆನ್ನಾಗಿ ಬೇಯಲಿ, ಟೇಸ್ಟ್ ಗೊತ್ತಾಗುತ್ತೆ ಅವಾಗ. ನಾನಂತೂ ಸಖತ್ತಾಗಿ ತಿಂದಿದ್ದೀನಿ ಆಯಿತಾ. ಇವಾಗ ಎಡಿಟಿಂಗ್ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ. ಅದ್ರ ಟೇಸ್ಟ್ ಗೊತ್ತಿದ್ದವರಿಗೆ ಇದೆಲ್ಲ ಕಾಮನ್ ಅಂತ ಅನಿಸುತ್ತೆ. ಗೊತ್ತಿಲ್ಲದೆ ಇದ್ದವ್ರಿಗೆ ಇವ್ರು ಏನು ಮಾಡ್ತಾಯಿದ್ದಾರೇನೋ ಅಂತ ಅನಿಸ್ಬೋದೇನೋ. ಅಲ್ಲೆಲ್ಲ ಕಪ್ಪು ಆಗಿದೆ ಆಯಿತಾ, ಅದೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಅದು ಒಲೆ, ಸೌದೆ ಒಲೆ ಅಂತ ಹೇಳಿದ್ಮೇಲೆ ಅದು ಆ ಥರನೇ ಇರೋದು. ನಮ್ಮ ಮನೆಯದು ಹಿಂದ್ಗಡೆ ಇದು ಒಲೆ ಇರೋದು. ಹೀಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಡೈಲಿ ಅಡುಗೆ ಮಾಡ್ತಾನೆ ಇರ್ತೀವಲ್ಲ. ನೆಕ್ಸ್ಟ್ ಅಮ್ಮ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಕೇಳಿ ಆಯಿತಾ. ಅದನ್ನ ಕಂಡದಂಗೆ ಅದ್ರಾಗ ಗೊತ್ತಾಗೋದೆ. ಹಾಂ, ಒಗ್ಗರಣೆ ಕೊಟ್ಟು ಒಟ್ಟಾದ್ಮೇಲೆ ಇಳಿಸಿಟ್ಟು ಅದ್ರಾಗ ಹಾಕಿ ಮುಚ್ಚಿಟ್ಬಿಟ್ರೆ ಆಯಿತು. ಕೊಚ್ಚ 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 ಆಯ್ತದೆ. ಅದೇನು ಅರ್ಧ ತಪ್ಪಲೆ ಆಗಿತ್ತಲ್ಲ. ಇದು ಒಟ್ಟಂದಿತ್ತಲ್ಲ, ಕರ್ಗೆ ಎಳಿತದ್ರೆ ಕರ್ಗನೇ ಆಯ್ತದೆ. ಅದು ಹಿಡು ಕೊಡೋಕಿಲ್ಲ, ಅದೇ ಮತ್ತೆ ಎತ್ತು ಕೆಡಕುವ ತಿರ್ಸ್ದೇ ಇರಬೇಕು. ತಿರ್ಗ್ದಂಗೆ ಅದು ಕರಗ್ತದೆ. ತಿರ್ಗ್ದಂಗೆ ಹಿಂಗೆ ತಿರ್ಸ್ದಂಗೆ ಅದು ಕರ್ಗೆ ಸುಳಿ ಆಯ್ತದೆ. ಇಲ್ಲಾರ ಹಾಗೆ ಒಂಥರ ಮುದ್ರಿಯಾಗಿ ಆಯ್ತದೆ. ಇದು ಒಲೆ ಮನೆ ಮಾಡಿ ತಿರ್ಸಿ ಮಾಡ್ರೆ ಮುದ್ರಿ ಆಗೋದು. ಓಕೆ, ಅಮ್ಮ ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ. ಅದೇ ಬೆಳಗಲ್ಲೇ ಇರುತ್ತಲ್ಲ, ಅದನ್ನು ಒಲೆಯಲ್ಲಿ ಹಾಕಿಟ್ಟಿದ್ದೀವ ನಾವು. ಅದರಿಂದ ಹೊರಗಡೆ ತೆಗೆದ ಮೇಲೆ ಅದು ಫುಲ್ ಹೊಡಿ ಆಗಿ ಹೋಗಿತ್ತು. ಅದಕ್ಕೆ ಮತ್ತು ನಾವು ಅದು ಹಾಕಲಿಲ್ಲ. ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಗಟ್ಟಿ ಕಲ್ಲು ಅಂತ ಹೇಳ್ಬಿಟ್ಟು ಒಲೆಯಲ್ಲಿ ಹಾಕಿದ್ವಿ. ಆಮೇಲೆ ತೆಗೆದ ಮೇಲೆ ಅದು ಹುಡಿ ಆಗಿಬಿಡ್ತು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ಗೊತ್ತಾ. ಫುಲ್ ಪಾತ್ರೆ ಇತ್ತು, ಎಷ್ಟು ಕಡಿಮೆ ಆಯಿತು ಕರ್ಗಿ. ಅದೇ ತಿರ್ಸ್ತಾನೆ ಇರಬೇಕು ಅಂತ ಅಮ್ಮ ಹೇಳ್ತಾ ಇದ್ರಲ್ಲ, ಆ ಥರನೇ ಒಲೆ ಪಕ್ಕದಲ್ಲೇ ಇರಬೇಕಾಗತ್ತೆ ಯಾರಾದರೂ ಒಬ್ಬರು. ಚಂದ ಸ್ಮೆಲ್ ಬರ್ತಾಯಿತ್ತು. ಅದರಲ್ಲೂ ಎಲ್ಲಕ್ಕಿಂತ ಫಸ್ಟಲ್ಲಿ ನಮಗೆ ಟೇಸ್ಟ್ ನೋಡಿದಾಗ ಅಷ್ಟು ಗೊತ್ತಾಗಲ್ಲ. ಅದು ಒಗ್ಗರಣೆ ಹಾಕಿದ ಮೇಲೇ ಅದರದ್ದು ಫ್ಲೇವರ್ ಗೊತ್ತಾಗುತ್ತೆ. ಟೇಸ್ಟು ಸಖತ್ತಾಗಿ ಘಮ ಬರ್ತಾ ಇರುತ್ತೆ, ಸ್ಮೆಲ್ಲು. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ ಆಯಿತಾ. ನಾನಿಲ್ಲಿ ಎಷ್ಟೊಂದು ಜನರ ಮನೇಲಿ ತಿಂದಿದ್ದೀನಿ. ಟೇಸ್ಟು ಬೇರೆ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಮನೇಲೇ ಬೇರೆ ಥರ ಮಾಡಿದ್ದನೋ ನಂಗೆ ಗೊತ್ತು. ಆದರೆ ನನಗೆ ಈ ಥರ ಮಾಡಿದ್ರೆ ಇಷ್ಟ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸರಿ ಅದೇ ಹೇಳಿದ್ನಲ್ಲ, ಕುಕ್ಕರಲ್ಲಿ ಮಾಡಿದಾಗ ಚೆನ್ನಾಗಿರಲಿಲ್ಲ. ಇನ್ನು ಅರ್ಧ ಹಾಕಿದ್ರೂ ಅದು ನಂಗೆ ಇಷ್ಟ ಆಗಲಿಲ್ಲ. ಬಟ್ ಇದು ಒಂಥರ ಟೇಸ್ಟೇ ಬೇರೆ ಥರ ಅದು. ಮತ್ತು ನೆಕ್ಸ್ಟು ಇದ್ರ ನಂತರ ನಾನು ಅದು ಇಳಿಸಿಟ್ಟೆ. ಅಂದರೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕಿತ್ತು. ಅಮ್ಮ ಅಲ್ಲಿ ಒಳಗಡೆ ಎಲ್ಲ ಕ್ಲೀನಿಂಗ್ ಮಾಡ್ಕೊತ ಇದ್ರೆ, ಅದಕ್ಕೋಸ್ಕರ ನಾನು ರೆಡಿ ಮಾಡಬೇಕಿತ್ತು. ಅದಕ್ಕೆ ಅದು ಫಸ್ಟ್ ಇಟ್ಕೊಂಡು ಆಮೇಲೆ ಇದು ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ, ಇಲ್ಲಿ ಸ್ಟೆಪ್ ಇದೆಯಲ್ಲ, ಸ್ಟೆಪ್ಪಿಂದನೇ ನಮ್ಮ ಮನೆಗೆ ಬಂದರೆ, ನಮ್ಮ ಮನೆ ಮೇಲ್ಗಡೆ ರೋಡ್ ಇದೆ. ಮನೆ ಹತ್ರ ಸ್ವಲ್ಪ ಆ ಕಡೆ ಹೈಟ್, ನಮ್ಮ ಮನೆ ಇರೋದು ಡೌನ್ನಲ್ಲಿ, ಮೇಲ್ಗಡೆ ರೋಡ್ ಇದೆ. ರೋಡಿಂದ ಕೆಳಗಡೆ ಇಳಿದು ಬರುವಾಗ ಇದು ಹೋಮ್ ಟೂರ್ ಹಾಕಿದಾಗ ಗೊತ್ತಾಗುತ್ತೆ ನಿಮಗೆ. ಹೋಮ್ ಟೂರ್ ಹಾಕ್ತೀನಿ ಸದ್ಯದಲ್ಲೇ. ಅಲ್ಲಿಂದ ನಾವು ಡೈರೆಕ್ಟ್ ಸ್ಲ್ಯಾಪಿಗೆ ಬಂದು, ಸ್ಲ್ಯಾಪಿಂದ ಡೈರೆಕ್ಟ್ ನಾವು ಕೆಳಗಡೆ ಬರಬೇಕು. ಯಾರೇ ಬಂದ್ರೂ ಹಾಗೇ ನಾವು ಡೈಲಿ ಓಡಾಡೋದು. ರೋಡಿಗೆ ಹೋಗಬೇಕು, ಬೈಕಿಂದ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರು ನಾವು ಹಿಂಗೆ ಸ್ಟೆಪ್ ಹತ್ತು ಆಮೇಲೆ ಸ್ಲ್ಯಾಪಿಂದನೇ ರೋಡಿಗೆ ಹೋಗಿ ಆ ಥರನೇ ಹೋಗಬೇಕು. ನಮ್ಮ ಮನೇಲಿ ಅದು ಇರೋ ದಾರಿನೇ ಅದಾಗಿಬಿಟ್ಟಿದೆ. ಅಷ್ಟೊಂದೇನು ಜಾಗ ಇಲ್ಲ, ಅಷ್ಟೊಂದೇನು ಇದಿಲ್ಲ. ಆದರೆ ಮನೆಗೆ ಎಷ್ಟು ಬೇಕೋ ಅಷ್ಟು ಜಾಗ, ಮನೇನ ಚಿಕ್ಕ ಜಾಗದಲ್ಲಿ ಕಟ್ಕೊಂಡಿದ್ದೀವಿ. ಆ ಕಡೆ ಅವರ ಚಿಕ್ಕಪ್ಪನ ಮನೆಯವರು ಇದ್ದಾರೆ, ಈ ಕಡೆ ಇನ್ನೊಬ್ರು ಇದ್ದಾರೆ. ಅದಕ್ಕೆ ನಮ್ಗೆ ಅಷ್ಟೇನು ಜಾಗ ಸಿಕ್ಕಿಲ್ಲ. ಮುಂದೆ ಹಿಂದೆ ಸ್ವಲ್ಪ ಜಾಗ ಸಿಗುತ್ತೆ, ಆದರೆ ಹಿಂದ್ಗಡೆ ಫುಲ್ ದರೆ, ಅಂದರೆ ಗುಡ್ಡನ ಕಟ್ ಮಾಡಿ ಮನೆ ಕಟ್ಟಿರೋದು ಸೈಡಲ್ಲಿ ಪ್ಲೇಸಲ್ಲಿ. ಮುಂದ್ಗಡೆ ಫುಲ್ ಡೌನು ಆ ಥರ ಇರೋದ್ರಿಂದ ಮುಂದ್ಗಡೆ ಎಲ್ಲ ಸ್ವಲ್ಪ ಗಿಡ, ತೆಂಗಿನ ಸಸಿ, ಅಡಿಕೆ ಸಸಿ ಆ ಥರ ಎಲ್ಲ ಹಾಕ್ಕೊಂಡಿದ್ದೀವಿ. ಹಿಂದ್ಗಡೆ ಸ್ವಲ್ಪ ಹಿಂಗೆ ದರೆ ಆಗಿರೋದ್ರಿಂದ ಮೇಲ್ಗಡೆ ಸ್ವಲ್ಪ, ಅಂದರೆ ಟೆರೆಸಿಂದ ಮೇಲ್ಗಡೆ ಹೋದರೆ ಅಲ್ಲಿ ಕೊಟ್ಟಿಗೆ ಇದೆ. ಕೊಟ್ಟಿಗೆಗಿಂತ ಸ್ವಲ್ಪ ಆ ಕಡೆ ಹೋದರೆ ರೋಡು. ಕೊಟ್ಟಿಗೆಗೆಲ್ಲ ಹೋಗೋದಿದ್ರಲ್ಲೇ ಇದೇ ರೀತಿ ಸ್ಟೆಪ್ ಹತ್ತಿಬಿಟ್ಟು ಹಾಗೆ ಹೋಗಬೇಕು.
ನಾನು ಇಲ್ಲಿ ರೆಡಿ ಮಾಡ್ತಿರೋದು ಒಗ್ಗರಣೆಗೆ. ಹಾಗೆ ಅಲ್ಲಿ ನಾದಿನೇನೋ ಅಲ್ಲೇ ಇದ್ಲು, ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ಅವಳ ಹತ್ರ ನಾನೇನೋ ಮಾತಾಡ್ಕೊತ ಹೀಗೆ ಅಡುಗೆ ಮಾಡ್ತಾ ಇದ್ರು. ಮತ್ತು ನೀವು ಇಲ್ಲಿ ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ಈ ಥರ ನಾನಂತೂ ತಿಂದೇ ಇಲ್ಲ. ಈ ಥರ ವೆಜ್ ಮಾಡೋದಂದ್ರೆ ತುಂಬ ಅಂದರೆ ತುಂಬ ಕಡಿಮೆ. ಅಮ್ಮನ ಮನೆ ಸೈಡು ಫುಲ್ ನಾನ್ ವೆಜ್ಜೇ ಜಾಸ್ತಿ. ಅದರಲ್ಲೂ ನಮ್ಮ ಅಣ್ಣನಂತೂ ನಾನ್ ವೆಜ್ ಅಂದ್ರೆ ಅವನಿಗೆ ಜೀವ. ಯಾವಾಗಲೂ ವೀಕಲ್ಲಿ ಒಂದು 5 ಡೇಸ್ ಯಾವಾಗಲೂ ನಾನ್ ವೆಜ್ ಇದ್ದೇ ಇರುತ್ತೆ. ಚಿಕನ್ ಆಗಿರ್ಬೋದು ಅಥವಾ ಫಿಶ್ ಆಗಿರ್ಬೋದು ಇದ್ದೇ ಇರುತ್ತೆ. ಅದರಲ್ಲೂ ಯಾರಾನ ಹೋದ್ರಂತೂ ನಾನ್ ವೆಜ್ ಅಂತೂ ಕಂಪಲ್ಸರಿ. ವೆಜ್ ತಿನ್ನೋದೇ ಇಲ್ಲ ಅಂದರೂ ತಪ್ಪಿಲ್ಲ. ಅವ್ರದ್ದು ಕಡಿಮೆ, ತುಂಬ ಕಡಿಮೆ. ಮತ್ತು ವಾರನಾದರೂ ನಾನು ಇವತ್ತುವರೆಗೂ ವಾರ ಮಾಡೋದಾಗಲಿ, ಶನಿವಾರ ಅಂತೆ, ಶುಕ್ರವಾರ ಅಂತೆ, ಸೋಮವಾರ ಅಂತೆ ನಾನು ಯಾವುದೂ ಮಾಡೋದಿಲ್ಲ. ದೇವ್ರನ್ನ ನಂಬ್ತೀನಿ ಹೌದು, ಆದರೆ ಜಾಸ್ತಿ ಅದರಿಂದನೇ ಏನೋ ದೇವ್ರು ನಮಗೆ ಇದು ಮಾಡುತ್ತೆ ಅದೆಲ್ಲ ನಂಬಲ್ಲ ನಾನು. ನಾನು ಹೇಳ್ತೀನಿ, ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ವಾರ ಅಂತೆ ಅದಂತೆ ಇದಂತೆ ಅದೆಲ್ಲ ಏನೂ ಮಾಡೋದಿಲ್ಲ ನಾನು. ಯಾಕಂತೇಳಿದ್ರೆ ನಂಗೆ ಮಧ್ಯದಲ್ಲಿ ಏನೋ ಒಂದು ಆ ಡೇನೇ ಏನೋ ಸ್ಪೆಷಲ್ ಸಿಕ್ತಪ್ಪ, ನಾನು ತಿನ್ನಬೇಕು ಅಂದ್ರೆ ನಾನು ತಿಂದೇ ಬಿಡ್ತೀನಿ. ಆ ಥರ ನಾನು. ಅದಕ್ಕೆ ನಾನು ಅದು ಯಾವುದು ನನ್ಗೆ ಇದಾಗಲ್ಲ. ಅದು ನಮ್ಮ ಮನೆಯವರು ಗುರುವಾರ ಮಾಡ್ತಾರೆ ಹಸ್ಬೆಂಡು. ಅದು ಬಿಟ್ಟರೆ ಅವರು ಬಾಕಿ ವಾರ ಯಾವುದು ಮಾಡಲ್ಲ. ಇಲ್ಲಿ ನಮ್ಮ ಅತ್ತೆ ಮಾವಂದೆಲ್ಲ ಹೇಳಿದ್ರೆ ಮಾವ ಅಂತೂ ಯಾವುದೂ ವಾರ ಮಾಡಲ್ಲ, ಅತ್ತೆ ಮಾಡ್ತಾರೆ. ಸೋಮವಾರ, ಶುಕ್ರವಾರ, ಶನಿವಾರ. ಶುಕ್ರವಾರ ಮಾಡ್ತಾ ಇರಲಿಲ್ಲ, ಶುಕ್ರವಾರ ಕಳಸ ಅವ್ರು ಚೇಂಜ್ ಮಾಡ್ತಾರಲ್ಲ ಅದಕ್ಕೂ ಅವರು ಶುಕ್ರವಾರನೂ ಮಾಡ್ತಾರೆ, ಶನಿವಾರ. ಇದು 3 ದಿನ ಅವ್ರು ಮಾಡ್ತಾರೆ. ಮನೇಲಿ ನಾನ್ ವೆಜ್ ಅವತ್ತೇನಾದ್ರು ತಂದರೆ ನಾವು ತಿಂತೀವಿ. ಆದರೆ ನಾನು ಮಾಡ್ತೀನಿ, ಬಟ್ ಅವ್ರು ತಿನ್ನೋದಿಲ್ಲ ಅಷ್ಟೆ. ದಾದ ತಿಂತಾರೆ, ಅಮ್ಮ ತಿನ್ನೋದಿಲ್ಲ, ಮತ್ತು ದಿಯ ತಿಂತಾಳೆ, ಇಷ್ಟೆ. ನಾನು ಯಾವುದೇ ರೀತಿ ವಾರ ಎಲ್ಲ ಮಾಡಲ್ಲ. ದೇವ್ರ ಮನೆಗೆ ಹೋಗ್ತೀನಿ, ದೇವ್ರನ್ನ ನಂಬ್ತೀನಿ, ಎಲ್ಲ ಸರಿ, ಬಟ್ ವಾರ ಅಂತ ಮಾಡಲ್ಲ. ಓಕೆ, ಇಲ್ಲಿ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ನಲ್ಲ, ಅದೇ ಸರಿ ಇದೆ. ಫುಲ್ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನೋಡಿ, ಟ್ರೈ ಮಾಡಿ. ಯಾರ್ಯಾರಿಗೆ ಸಿಕ್ಕಿದಾಗ ಎಲ್ಲ ಟ್ರೈ ಮಾಡಿ. ಯಾವುದು ಕಷ್ಟ ಅಲ್ಲ ಇದು. ಜಸ್ಟ್ ಒಲೆ ಮೇಲೆ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಅಂತ. ಒಲೆ ಇಲ್ಲ ಆಗಲ್ಲ ಅಂದರೆ ಗ್ಯಾಸ್ ಮೇಲೆ ಮಾಡಿ. ನಮ್ಮ ಆ ಕಡೆ ಈ ಕಡೆ ಪಕ್ಕದ ಮನೆಯವರೆಲ್ಲ ಅವರೆಲ್ಲ ಆಲ್ಮೋಸ್ಟ್ ಗ್ಯಾಸಲ್ಲೇ ಮಾಡ್ತಾರೆ. ಒಲೆಯಲ್ಲೆಲ್ಲ ಮಾಡೋದು ಸ್ವಲ್ಪ ಕಡಿಮೆನೇ. ನನ್ನ ಜೊತೆಗೆಲ್ಲ ಹೋಗಿದ್ರಲ್ಲ ಅವರು ತರಕ್ಕೆ, ಅವರೆಲ್ಲ ಹೇಳ್ತಾರೆ ಗ್ಯಾಸ್ ಮೇಲೆ ಮಾಡ್ಬೋದು ಅಂತ. ಮಾಡ್ತಾರೆ, ಅದನ್ನು ನಾವು ಒಲೆಯಲ್ಲಿ ಮಾಡ್ತೀವಿ. ಅಂದರೆ ಆಗೋದಲ್ಲ, ಒಲೆ ಇದ್ದವರು ಏನೋ ಮಾಡ್ಬೋದು. ಇಲ್ಲ ಆಗಲ್ಲ ಅಂದರೆ ಗ್ಯಾಸ್ ಮೇಲೂ ಮಾಡ್ಬೋದು. ಒಗ್ಗರಣೆಗೆ ಬೆಳ್ಳುಳ್ಳಿ ಅಂದರೆ ಮೊದಲೇ ಹೇಳಿದ್ನಲ್ಲ, 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ಟೇಸ್ಟ್ ಆಯಿತಾ. 4ರಿಂದ 5 ಗಡ್ಡೆ ಬೇಕಾದರೂ ಹಾಕ್ಕೊಳ್ಳಿ. ಹಾಕಿದಷ್ಟು ಟೇಸ್ಟು. ದೊಡ್ಡ ಗಡ್ಡೆ ಆಗಿತ್ತು. ಅದರಲ್ಲಿ ಅರ್ಧ ಜಪ್ಪು ಬಿಟ್ಟು ಡೈರೆಕ್ಟಾಗಿ ಹಾಕಿದ್ದೀನಿ. ಇನ್ನು ಅರ್ಧ ಜಪ್ಪಿ ಈ ಥರ ಒಗ್ಗರಣೆಗೆ ಬೇವಿನ ಸೊಪ್ಪು, ಸಾಸಿವೆ, ಬೆಳ್ಳುಳ್ಳಿ, ಮೆಣಸು ಬೇಕಿದ್ರೆ ನೋಡ್ಕೊಳ್ಳಿ. ನಾವು ಸ್ವಲ್ಪ ಜಾಸ್ತಿ ಆಗಿತ್ತು ಮೆಣಸು ಹಾಕಿರೋದು, ಅದಕ್ಕೆ ಸ್ವಲ್ಪ ಒಂದೇ ಮೆಣಸು ಹಾಕಿದ್ದೆ ನಾನು ಒಗ್ಗರಣೆಗೆ ಅಷ್ಟೆ. ಇದಿಷ್ಟು. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿ ಡೈರೆಕ್ಟಾಗಿ ಹಾಕಿ ಮುಚ್ಚಿಟ್ಬಿಟ್ರೆ ಅವತ್ತಿನ ಕೆಸು ರೆಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋ ತರ್ತೀನಿ. ಅದೇ 2 ಡೇಸ್ಗೆ ಒಂದಾದರೂ ವಿಡಿಯೋಸ್ ಅಪ್ಲೋಡ್ ಮಾಡೋಣ, ಇಲ್ಲ 3 ಡೇಸ್ಗೆ ಒಂದಾದರೂ ಅಪ್ಲೋಡ್ ಮಾಡೋಣ ಅಂತ ಆದಷ್ಟು ಟ್ರೈ ಮಾಡಿ ವಿಡಿಯೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ತರ್ತೀನಿ, ಆಯಿತಾ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋನಾದರೂ ನಮ್ಮ ಅಮ್ಮನ ಹತ್ರನೇ ಇದು ಮಾಡಿಸ್ಬೇಕು ಅನ್ನೋ ಸಲುವಾಗಿ ಆ ದಿನ ನಾ ಮಾಡಿರೋ ವಿಡಿಯೋನ ಡಿಲೀಟ್ ಮಾಡಿದೆ ನಾನು. ಇವ್ರ ಹತ್ರ ಮಾಡಿಸಿ, ಅಂದರೆ ಅವತ್ತು ಟೇಸ್ಟ್ ಚೆನ್ನಾಗಿ ಆಗಿರಲಿಲ್ಲ. ಇದೇ ರೀತಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇವರು ಅವತ್ತು ಬೆಂಗಳೂರಿಗೆ ಹೋಗಿದ್ರು ನನ್ನ ನಾದಿನಿ ಮನೆಗೆ. ಬಂದ ಮೇಲೆ ಮತ್ತೆ ಮನೇಲೇ ಇದ್ನಲ್ಲ, ಹೋಗಿ ತಗೊಬರ್ತೀನಮ್ಮ ಅಂತ ಹೇಳಿದ್ಮೇಲೆ ತಂದು ಅದೇ ಅವತ್ತೇ ಹೇಳ್ದೆ ಅವ್ರ ಹತ್ರ ವಿಡಿಯೋ ಮಾಡ್ಕೊತೀನಿ ನಾನು ಅಂತ. ಅವರು ಏನೂ ಹೇಳಲಿಲ್ಲ, ಸಪೋರ್ಟಿವ್ ಆಗಿದ್ದರು. ಮಾಡಿಕೊಂಡೆ, ಚೆನ್ನಾಗಿ ಬಂತು. ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಆಯಿತಾ. ನಾನು ಈಗ ಮಾಡ್ತಾ ಇರೋದಲ್ಲ, 1.5 ವರ್ಷ ಹತ್ತತ್ರ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಡೈಲಿ ವಿಡಿಯೋ ಹಾಕೋಕ್ಕಾಗದೇ ಇದ್ದರೂ ನನಗೆ ಯಾವ್ಯಾವಾಗ ಫ್ರೀ ಇದ್ದೀನೋ ಅಥವಾ ನಾನು ಯಾವಾಗ ಕಂಟೆಂಟ್ ಮಾಡಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಮದೇ ಊರಿನವರಾಗಿರೋದ್ರಿಂದ ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲ ಗೊತ್ತಿರೋರೇ ಆಗಿರ್ತಾರೆ ನನ್ನ ವ್ಯೂವರ್ಸು. ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅದು ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಮಗೂ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ನಾನು ಅದೇ ಡೈಲಿ ವಿಡಿಯೋ ಮನೆಯದು ಅಥವಾ ಮನೇಲಿ ಹೇಗಿರ್ತೀನಿ ಅದರದ್ದೆಲ್ಲ ಡೈಲಿ ನಾರ್ಮಲಾಗಿ ವಿಡಿಯೋ ಹಾಕೋಕ್ಕೆ ಒಂದೊಂದೇ ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋಸು ಹಾಕ್ತೀನಿ. ಇನ್ನು ಹೋದ ವರ್ಷದ್ದು ಹಬ್ಬದ ಸೀಸನಲ್ಲಿ ನನಗಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೀಸನ್ ಇತ್ತು. ಈಗ ನೆಕ್ಸ್ಟ್ ಸೀಸನಲ್ಲೂ ಟ್ರೈ ಮಾಡ್ತೀನಿ. ಅಂದರೆ ಟ್ರೈ ಮಾಡೋಕ್ಕಿಂತಲೂ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ, ಪ್ರಾಪರಾಗಿ ಇದೇ ಥರ ಮಾಡಬೇಕು ಅಂತ.
ಓಕೆ ನೆಕ್ಸ್ಟ್ ಆಯ್ತಲ್ಲ ಇದೆಲ್ಲ ಆದಮೇಲೆ ಒಗ್ಗರಣೆ ಡೈರೆಕ್ಟಾಗಿ ಹಾಕಿ ಅದನ್ನು ತಿರ್ಸೋದು, ಚೆನ್ನಾಗಿ ತಿರ್ಸ್ಬೇಕು, ಫುಲ್ ತಿರ್ಸಿ ಮುಚ್ಚಿ ಇಡೋದು. ಆಮೇಲೆ ನನಗೆ ಕೆಸು ತರಕ್ಕೆ ಹೋಗಿ ಫುಲ್ ಸುಸ್ತಾಗಿತ್ತ. ಆಮೇಲೆ ಇದೆಲ್ಲ ಆದಮೇಲೆ ಒಲೆ ಪಕ್ಕ ನಿಂತು ಫುಲ್ ಬೆವರ್ತಾ ಇದ್ದೆ, ಸೆಕೆ ಅನ್ನಿಸ್ತಾ ಇತ್ತು. ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇಲ್ಲಿ ನನ್ನ ನಾದಿನಿ ಮತ್ತು ಅಮ್ಮ ಇಬ್ಬರು ಊಟ ಮಾಡಿದ್ರು, ದಿಯಂಗು ಊಟ ಎಲ್ಲ ಮಾಡಿಸಿ ಅವರೆಲ್ಲ ಊಟ ಮಾಡಿದ್ರು. ಆಮೇಲೆ ಈ ಕಲ್ಲು ನೋಡಿ, ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ತೆಗಿಯಕ್ಕೆ ಹೋದಿದ್ವಿ, ಹೆಂಗಾಯಿತು ಅಂತ. ನಿಮ್ಮ ಕಡೆ ಎಲ್ಲ ಸಿಕ್ಕಿದ್ರೆ ಅದ್ರ ಬಗ್ಗೆ ಗೊತ್ತಿದ್ರೆ ನೀವು ಹಾಕಿ ಆಯಿತಾ. ನೋಡಿ ಆ ಥರ ತೆಗಿತಾ ಇರುವಾಗ ಒಡೆದೇ ಹೋಯ್ತು, ಪೀಸ್ ಪೀಸ್ ಥರ ಆಯಿತು. ಹಿಟ್ಟಿಟ್ಟಾಗೋಯ್ತದೆ. ಬೇಡ ಬೇಡ ಹಿಟ್ಟಿಟ್ಟಾಗ ಎಲ್ಲ ಆಗುದೇ ಆಗುದು ಕಡೆ. ಮೂರು ಪೀಸ್ ಆಯ್ತು ಬೇಡ. ಓಕೆ ನೆಕ್ಸ್ಟ್ ಅವರು ಊಟ ಎಲ್ಲ ಮಾಡಿದ್ರು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಊಟ ಬಡಿಸ್ಕೊಳ್ಳೋಣ ಅಂತ ಬಡಿಸ್ಕೊತಾ ಇದ್ದೆ. ಅನ್ನ, ಕೆಸು ಮತ್ತು ಗಂಜಿ ಕಾಂಬಿನೇಷನ್ ಅಂತೂ ಚೆನ್ನಾಗಿರುತ್ತೆ. ಅವ್ರ ಮನೇಲಿ ನಮ್ಮ ಪಕ್ಕದ ಮನೇಲೆಲ್ಲ ಅವರೆಲ್ಲ ಸಾಂಬಾರು ಮಾಡಿ ಅದ್ರ ಸೈಡ್ ಅಂತ ನಂಚ್ಕೊಳಕ್ಕಂತ ಮಾಡ್ಕೊಂಡಿದ್ರು. ನಮ್ಮ ಮನೇಲಿ ಹಂಗಲ್ಲ, ಡೈರೆಕ್ಟ್ ಅನ್ನಕ್ಕೋಸ್ಕರನೇ ಮಾಡಿದ್ವಿ. ನಾನು ಜಾಸ್ತಿ ತಂದಿದ್ದೆ, ಅವರೆಲ್ಲ ಅಷ್ಟೊಂದು ಜಾಸ್ತಿ ತರಲಿಲ್ಲ ಕೆಸು, ನಾನು ಜಾಸ್ತಿ ತಂದಿದ್ದೆ. ನಾನು ಅವತ್ತು ತಿಂದು ನಾನಿದು ಕೆಸು ಮಾಡಿದ್ದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾಯಿದ್ದೀನಿ. ಅವತ್ತು ಎಲ್ಲರೂ ಊಟ ಮಾಡಿ ಆಮೇಲೆ ನೆಕ್ಸ್ಟ್ ಡೇನೂ ಅದರಲ್ಲಿ ಊಟ ಮಾಡಿದ್ವಿ, ಮಧ್ಯಾಹ್ನ ಊಟನೂ ಅದರಲ್ಲೇ ಮಾಡಿದ್ದೀವಿ. ಅಷ್ಟು ಚೆನ್ನಾಗಿರುತ್ತೆ ಅದು. ಓಕೆ, ಯಾರಿಗಾನ ಸಿಕ್ಕಿದ್ರೆ ಆದಷ್ಟು ಮಾಡಿ ಟ್ರೈ ಮಾಡಿ ತಿನ್ನಿ ಆಯಿತಾ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಹಾಕ್ತೀನಿ. ಓಕೆ, ಬಾಯ್. ಹಿಂಗೆ ಮಾಡು. ಸೂಪರ್. ಅಯ್ಯೋ ಮಾಡು. ಬಾಯ್ ಬಾಯ್.